ಸಮೀರ್, ನಿನಗೆ ಬೇಕಿತ್ತ ಬ್ರೋ ಎಲ್ಲ? ಹ್ಮ್ ಎಲ್ಲೋ ಒಂದ್ ಕಡೆ ಚೆನ್ನಾಗಿದೆ. ಈ ವಿಷಯಕ್ಕೆ ಬಂದು ಮನೆ ಕಳ್ಕೊಂಡು ರೋಡಿಗೆ ಬಿದ್ದು ಫ್ಯಾಮಿಲಿ ರೋಡ್ ತಗೊಂಬಂದು ಬೇಕಾಗಿತ್ತ ಇವೆಲ್ಲ? ಬೇಡವಾಗಿತ್ತಲ್ಲ. ಸತ್ಯ ಕೇಳಿದ್ದಕ್ಕೆ ಇಷ್ಟೆಲ್ಲ ಆಗ್ತಿದೆ ನೋಡು. ಸುಳ್ಳು ಹೇಳ್ಕೊಂಡು ಎಷ್ಟು ಚೆನ್ನಾಗಿ ಒಬ್ಬ ಹೇಳ್ತಾನೆ ಅಂದ್ರೆ, ಕರಿಕಾಗೆ ನೀನ್ ವಿಡಿಯೋ ಮಾಡಿದ ತಕ್ಷಣ ರಿಪ್ಲೈ ವಿಡಿಯೋ ಕೊಡ್ಲೇಬೇಕು, ಕೊಟ್ಟಿಲ್ಲ ಅಂದ್ರೆ ಅವ್ನ ಕೈ ಇರಕ್ಕಾಗಲ್ಲ. ಒಬ್ರು ನೋವನ್ನ ಅರ್ಥ ಮಾಡ್ಕೊಳಕ್ಕಾಗಿರಂಗೆ ಫಸ್ಟ್ ಹಾಗೆ ಹೇಳೋದು ಹಿಂಗ್ ಗೊತ್ತಾ? ಇನ್ನು ಎಷ್ಟು ಹೇಳ್ತೀಯ ಸುಳ್ಳು. ನೀ ಸತ್ಯಾರ್ಶನ್ ಕಡೆ ತುಳ್ಳು ಅಂತ ಗೊತ್ತು ಬಿಡು ಎಲ್ಲಾರ್ಗು. ವಿಡಿಯೋ ವೈರಲ್ ಆದ್ರೆ ಏನದು, ಅವನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಒಂದು ಲೈನ್ಸ್ ಹಾಕೊಂಡಿದ್ದಾನೆ, ಅದ್ರ ಫೋಟೋ ಹಾಕ್ತೀನಿ ನೋಡಿ. ಹೆಂಗೆ ಅಂದ್ರೆ, ಫ್ರೆಂಡ್ಸ್ ಜೊತೆ ಮಾತಾಡೋ ಕಾಲ್ ರೆಕಾರ್ಡ್ ಮಾಡ್ಕೊಂಡ್ರೆ ಏನಂತಾರೆ ಗೊತ್ತಾ? ಏನು ಗಾಂಡು ಅಂತಾರ? ಹಾಗೆ ಮಾಡದೇ ಇರೋ ಒಂದು ತಪ್ಪನ್ನ ಹೇಳ್ಕೊಂಡು ಅವ್ರ ಹೆಸರು ಹಾಳು ಮಾಡೋನ್ನ ಏನಂತಾರೆ ಗೊತ್ತಾ ನಿನ್ಗೆ? ತಲೆ ಹಿಡ್ಕ ಅಂತಾರೆ. ಬಟ್ ಆದ್ರೂ ಸಮೀರು ಮಾಡಿದ ವಿಡಿಯೋ ನೋಡಿ ಹೋಗಿ, ಪಾಪ ಒಬ್ಬ ವ್ಯಕ್ತಿ ಸತ್ಯಪುರ ನಿಂತ್ಕೊಂಡು ಇಷ್ಟೆಲ್ಲ ನೋವು ತಿಂತದಾನೆ ಅಂತ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಕರಿಕಾಗೆ ರಿಪ್ಲೈ ಕೊಟ್ಟ, ಏನಂತ? ಕ್ಯೂಟ್ ಅಂದಿ, ಮುದ್ದು ಅಂದಿ ಅಂತ. ನಾನು ಹೇಳ್ತೀನಿ, ಕ್ಯೂಟ್ ಕಾಗೆ, ಮುದ್ದು ಕಾಗೆ, ಅವನ್ಗೆ ಮನೆ ಇಲ್ಲ ಅಂತ ಅವ್ನು ಹೇಳಿರೋದು, ಯಾರು ಜಾಗ ಕೊಡ್ತಾ ಇಲ್ಲ ಅಂತಲ್ಲ. ಈ ವಿಷಯ ಇಟ್ಕೊಂಡು ಇವಾಗ ನೀನು ಅಷ್ಟೆಲ್ಲ ಚೆನ್ನಾಗಿ ಬೈದ್ಬಿಡ್ತಾನೆ. ಬೈದು ಅದಾದ್ಮೇಲೆ ಕೊನೆ ಹೇಳ್ತಾನೆ, ಬಾ ನಮ್ಮನೆ ಜಾಗ ಕೊಡ್ತೀನಿ ಅಂತ. ಅವ್ನ ಕಮೆಂಟ್ ಬಾಕ್ಸ್ ಹೋಗಿ ನೋಡು, ಅವನು ಜಾಗ ಕೊಡೋಕೆ ತುಂಬಾ ಜನ ಇದ್ದಾರೆ, ಸರಿನಾ? ನಮ್ಮನೇಲೂ ಜಾಗ ಇದೆ, ಬೇರೆಯವ್ರ ಮೇಲೂ ಜಾಗ ಇದೆ. ಆದ್ರೆ ಒಬ್ಬ ವ್ಯಕ್ತಿ ಸತ್ಯ ಮಾತಾಡಿದ್ರೆ ಎಷ್ಟು ಪ್ರಾಬ್ಲಮ್ ಹಾಕೊತಾನೆ ಅನ್ಬಿಟ್ಟು ಅವ್ನು ಹೇಳ್ಕೊಳಕ್ ಹೋಗಿರೋದು. ಇವತ್ ಸಮೀರು ಆರ್ಡಿ ಕೂಡ್ಲ ರ್ಯಾಂಪೇಜು, ಆಮೇಲೆ ಮಟ್ಟಣ್ಣ ಎಲ್ಲಾರು ಚಂಪ್ಕೊಂಡ್ಬಿಟ್ಟಿದ್ದೀರಾ. ಆರ್ಡಿ ಗೊತ್ತಾಗೋಯ್ತು ಯಾರ್ಯಾರು ಚಂಪ್ಕೊಡ್ತಾ ಇದೀರ ಅನ್ಬಿಟ್ಟು ಅಂತ. ಏನಿಲ್ಲ, ನಮ್ ಜನಗಳಿಗೆ ಗೊತ್ತಾಗ್ಬೇಕಾದ್ರೆ ಇಷ್ಟನೇ. ಸುಳ್ಳು ಹೇಳಿ ಬೇಕಿದ್ರೆ ಮನೆ ಕಟ್ಕೋಬಹುದು, ಸತ್ಯ ಹೇಳಿದ್ರೆ ಇರೋ ಮನೆನೂ ಮಾರ್ಕೋಬೇಕು. ಈ ರಾಮಾಯಣ ಮಹಾಭಾರತದಲ್ಲೆಲ್ಲ ಯಾವಾಗ್ಲೂ ಅನ್ಸೋದು, ಯಾಕೆ ಇಷ್ಟೊಂದು ಪ್ರಾಬ್ಲಮ್ಗಳು? ಅಲ್ಲಿ ಪ್ರಾಬ್ಲಮ್ ಇದ್ದಲ್ಲ ಏನ್ ಗೊತ್ತಾ? ಸತ್ಯ ಒಂದೇನೆ. ರಾಮ ಕಾಡ್ಗೆ ಹೋದ ಅಂದ್ರೆ ರಾಮನ್ ತಪ್ಪಿತ್ತಾ? ಇಲ್ಲ ತಾನೆ? ಹಾಗೆ ನಮ್ ಜನಗಳಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳಕ್ಕೆ ತುಂಬಾನೇ ಟೈಮ್ ಬೇಕು. ಬಟ್ ನನಗೆ ಈಗ ಅರ್ಥ ಆಗಿದೆ ಏನ್ ಗೊತ್ತಾ? ನಮ್ಮನೆ ವಿಷಯಕ್ಕೆ ಬಂದಾಗ ಮಾತ್ರ ನಾವು ರಿಯಾಕ್ಟ್ ಮಾಡ್ಬೇಕು. ಪಕ್ಕದ ಮನೆ, ಎಷ್ಟೇ ಮನೆ ಬಂದಾಗ ನಿಂತ್ಕೊಂಡು ನೋಡ್ಬೇಕು. ಕೇಳಿದ್ರೆ ನೇಪಾಳಲ್ಲಿ ಆ ರೇಂಜ್ ಆಗ್ತಾ ಇದೆ ಗೊತ್ತಾ? ಬರೀ ನೋಡಿ, ಒಂದು ಫೇಸ್ಬುಕ್ ಒಂದು ಯೂಟ್ಯೂಬ್ಗೋಸ್ಕರ ನೇಪಾಳಲ್ಲಿ ಧ್ವಂಸ ಮಾಡಿಡ್ತಾವ್ರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಂಗ್ ಗೊತ್ತಾ? ಕುತ್ಕೊಂಡು ನೋಡೋದು, ನಾವುಗಳು ತಮಾಷೆ ಮಾಡೋದು. ಒಬ್ಬ ಹಾಳಾಗ್ತವನೆ ಅಂದ್ರೆ ನೋಡ್ದಾ, ಅದಕ್ಕೆ ಹೇಳ್ದೆ ಇದೆಲ್ಲ ಮಾಡ್ಬೇಡ ಅನ್ಬಿಟ್ಟು ಅಂತ. ಈಗ್ಲೂ ಅಷ್ಟೇನೆ, ರೋಡ್ಗಳೆಲ್ಲ ಜಗಳ ಆದ್ರೆ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಕೊಳ್ಳೋದು, ಈಗ ಇಟ್ಕೊಂಡು ಇರ್ಮಗ ಜಗಳ ನಡೀತೈತೆ ನೋಡೋಣ. ಅದನ್ನ ಬಿಟ್ಟು ಅಲ್ಲೋಗಿ ಬಿಡಿಸೋ ಪ್ರಾಬ್ಲಮ್ನ ಯಾರಿಗೂ ಬೇಕಾಗಿಲ್ಲ. ಎಲ್ಲರೂ ಎಂಟರ್ಟೈನ್ಮೆಂಟ್ ಬೇಕು, ಮಜಾ ಬೇಕು. ಈಗಲೂ ಅಷ್ಟೇ ನೋಡಿ, ಇಲ್ಲಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾನೆ ಅಂದ್ರೆ, ಬೈಯೋದೆಲ್ಲ ಫಸ್ಟ್ ಬೈಬಿಡ್ತಾನೆ, ಹಂದಿ ಅದು ಇದು ಅಂದ್ಬಿಟ್ಟು. ಅದಾದ್ಮೇಲೆ ಬಂದ್ಬಿಟ್ಟು ಹೇಳ್ತಾನೆ, ನಮ್ಮನೇಲಿ ಜಾಗ ಕೊಡ್ತೀನಿ, ನಿನ್ಗೆ ಅಷ್ಟು ಪ್ರಾಬ್ಲಮ್ ನಮ್ಮ ಮನೆಗೆ ಬಂದ್ಬಿಡು. ಅಷ್ಟೆಲ್ಲ ಹೇಳೋದೇನಕ್ಕಿತ್ತು? ಹೌದಾ ಸಮೀರ್, ಅಷ್ಟು ಪ್ರಾಬ್ಲಮ್ ಇದೆಯಪ್ಪ ಮನೆಗೆ ಅನ್ಬೋದಾಯ್ತು. ಹಂದಿ, ಕೋತಿ, ನಾಯಿ ಅಂತೆಲ್ಲ ನಿನ್ನ ಬೈಸ್ಕೊಂಡ್ಬಂದು ನಿಮ್ಮ ಮನೆಗೆ ದರ್ದು ಅವನಿಗಿಲ್ಲ. ಅದಾದ್ಮೇಲೆ ಈ ಚೇಳ್ ಚಪಾತಿ ಜೊತೆ ಒಬ್ಬ ಆಯ್ತಾ, ಏನೇ ಕಣಪ್ಪ ವಿಕಾಸ್, ಮುಂದೆ ಇರೋದನ್ನ ಹೇಳಲ್ಲ, ಬೇಕಾಗಿಲ್ಲ ಅದು. ಸುಮ್ಮನೆ ನನ್ನ ಮಕ್ಕಳೆಲ್ಲ ಏನಂದ್ರೆ ಅಡ್ರೆಸ್ಗಳನ್ನ ಹಾಕೊಟ್ಟಿರ್ತಾರೆ, ಅವ್ರು ಇದಕ್ಕೆಲ್ಲ ಇದು ಮಾಡ್ಬೇಕು ಅಂದ್ಬಿಟ್ಟು. ವಿಕಾಸ್ ಹೆಂಗ್ ಮಗ ಅದು? ಮೊನ್ನೆ ತಾನೇ ಏನಂದೆ,
ಅವನ ಹಿಂದೆ ನಾವಿಲ್ಲ, ಅವನ್ ಮುಂದೆ ನಾವಿದೀವಿ ಅಂತ. ಈಗೇನ್ ಹೇಳ್ತೀಯಾ? ಅವನು ವಿಕಾಸ್ ಶಾಸ್ತ್ರಿ ಅಂತ ಇದೆ, ಅವನದು ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಯಾರ್ದು ಕ್ಲಿಪ್ ಆಗ್ತಾ ಇಲ್ಲ, ಬಿಕಾಸ್ ಹಾಕಿದ್ರೆ ಸುಮ್ಮನೆ ಕಾಪಿರೇಟ್ ಕೊಟ್ಕೊಟ್ಟು ಸಾಯ್ತವ್ರೆ, ಸುಮ್ಮನೆ ಇದು ಬ್ಯಾನ್ ಆಗುತ್ತೆ ಅಂತ. ಅದ್ರಲ್ಲಿ ಅವನೊಂದು ವರ್ಡ್ ಹೇಳಿದ್ದಾನೆ, ಅಂದ್ರೆ ಜಸ್ಟ್ ನಿನ್ನೆ ಒಂದು ಮಾತಾಡಿದ್ದ, ಅವನ್ ಹಿಂದೆ ನಾವಿಲ್ಲ ಮುಂದೆ ಇದೀವಿ ಅನ್ಬಿಟ್ಟು. ಯಾವಾಗ ಅವ್ನ ವಿಡಿಯೋ ವೈರಲ್ ಆಗೋಯ್ತಲ್ಲ ಅವ್ನ್ ಮಾತಾಡಿರೋದು, ಈಗ ಆ ಚಿಕ್ಕ ಹುಡುಗನ ರಿಪ್ಲೈ ಏನು ಕೊಡಕ್ ಹೋಗಿದ್ದೆ, ಏನೋ ಪಾಪ ಸುಮ್ಮನೆ ಮಾಡ್ಕೊಂತಿದ್ದ, ಬಿಡ್ಬೇಕಾಗಿತ್ತು. ಲೇ ತಗಡ್ತರ ಮಾತಾಡ್ಬೇಡ. ಏನು ಎತ್ತ ಅಂತ ಗೊತ್ತಿಲ್ದಂಗೆ ಸುಮ್ಮನೆ ಒಬ್ಬ ಮೇಲೆ ಅಪವಾದ ಮಾಡ್ಬಿಡೋದು. ಅವ್ರಷ್ಟೆಲ್ಲ ಪ್ರೂಫ್ ಕೊಟ್ಟಿಲ್ಲ ಅಂದ್ರೆ ಅವನ್ನೇ ಇಟ್ಕೊಂಡು ಅದೇನದು ಚೋಟ್ ಮೆಣಸಿನ್ಕಾಯಿ ತಿಕ್ಕಿಡ್ಕೊ. ಅವ್ನ್ ಗೈಸ್ ಕೊಡೋದಲ್ಲ, ನೀನ್ ಆ ಮಿಟ್ಟಿಗೆ ತುಂಬ ಕೆಳಗಿಟ್ಕೊ. ಸೊ ಸಮೀರ್ ಅವ್ರು ವಿಡಿಯೋ ಮಾಡಿದ್ದಾರೆ, ಹೋಗಿ ನೋಡಿ. ಸತ್ಯ ಕಡೆ ನಿಂತ್ಕೊಳಕಾದ್ರು ಟ್ರೈ ಮಾಡಿ, ಅಟ್ಲೀಸ್ಟ್ ಸಪೋರ್ಟ್ ಮಾಡಿ. ಅದನ್ನ ಬಿಟ್ಟು ಆ ಕಾಗೆ ಹೇಳೋದನ್ನೇ ನಂಬ್ಕೊಂಡು, ಆ ಕಾಗೆ ತುಂಗೋದನ್ನ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ನೋಡು, ಅನನ್ಯ ಭಟ್ ಲವ್ ಒಂದು ಹೇಳ್ತೀನಿ ಕೇಳು. ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಯಾವನೋ ಬಂದ್ಬಿಟ್ಟು ಈ ಥರ ಕೀರ್ತಿಯಿಂದ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಕೈ ಮುಗಿದೆಲ್ಲ ಬೇಡ್ಕೊಂಡು ಹೆಲ್ಪ್ ಮಾಡಿ ಅಂದರೆ ನಾನು ವಿಡಿಯೋ ಮಾಡ್ತೀನಿ. ಆಗ ಅಲ್ಲಿ ಸತ್ಯನ ಸುಳ್ಳು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಹೋಗಿ ನಿಮ್ಮ ನ್ಯೂಸ್ ಚಾನಲ್ಗಳಲ್ಲಿ ನೋಡ್ರಿ, ಎಷ್ಟು ಸುಳ್ಳು ಹೇಳ್ಕೊಂಡು ಸಾಯ್ತಾ ಇದೀರಾ ಅಂತ ಗೊತ್ತಿಲ್ವಾ? ಅಲ್ಲಿ ಹೋದಂತೆ ಗ್ರಿಲ್ ಮಾಡೋದಂತೆ ಅವ್ನ ಆಚೆ ಬಂದು ಅವ್ನು ಹೇಳ್ತವನೆ ಏನು ಮಾಡಿಲ್ಲ ಅನ್ಬಿಟ್ಟು. ಎಲ್ಲೋಯ್ತು ನಿಮ್ ಸತ್ಯ? ಸಮೀರ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋಣ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಲೇ, ನಿಮ್ಮ ನ್ಯೂಸ್ ಚಾನಲ್ಗಳನ್ನೇ ಡ್ರೀಮ್ 11, ಮೈ 11 ಸರ್ಕಲ್ಲು ಇದನ್ನೆಲ್ಲ ಹಾಕೊಂಡು ರುಬ್ಬವ್ರೆ, ಏಟು ರಮ್ಮಿ ಎಲ್ಲ. ಅವಾಗ ಎಲ್ಲೋಗಿದ್ದೆ? ಕೀಳ್ತಾ ಇದ್ದೇನಾ? ಅದೆಲ್ಲ ಕೇಳಲ್ಲ. ಆಮೇಲೆ ಹೇಳ್ತಾನೆ ಪವಿತ್ರ ಸಾವು ಅಂತ ನಾನು ಹೇಳಿದ್ದಲ್ಲ, ಅವನು ಯಾರೋ ಹೇಳ್ದ, ಅದು ಅವ್ರ ಅಮ್ಮಂಗೋ ಕಿವಿಲ್ ಗುಟ್ಟಲ್ಲಿ ಹೇಳ್ದ. ಸರಿ, ನಾನು ಇವ್ರಿಗೆ ಹತ್ರ ಒಂದು ಒಬ್ಬರ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಕೊಡು. ರಾತ್ರಿ ನಿಮ್ಮ ಮನೆ ಮುಂದೆ ಅವನ ಬಂದು ಹುಚ್ಚೊಯ್ದು ಹೋಗ್ಬಿಡ್ತಾನೆ, ಸರಿನಾ? ಅದನ್ನ ಯಾವನೊಬ್ಬ ನೋಡಿರ್ತಾನೆ. ಸರಿ, ಅವ್ನು ಮಾಡ್ಬಿಟ್ಟವನಲ್ಲ ಅಂದ್ಬಿಟ್ಟು ಇವನೇನ್ ಮಾಡ್ತಾನೆ, ದಿನ ಬಂದು ನಿಮ್ಮ ಮನೆ ಮುಂದೆ ಹುಚ್ಚೊಯ್ತಾ ಇರ್ತಾನೆ. ಅವ್ನು ಇಟ್ಕೊಂಡು ಕೇಳಿದಾಗ ಯಾಕೋ ನಮ್ಮ ಮನೆ ಮುಂದೆ ಹುಚ್ಚೊಯ್ತಾ ಇದೆಯಾ ಅಂದ್ರೆ, ಫಸ್ಟ್ ನಾನು ಮಾಡಿಲ್ಲ, ಫಸ್ಟ್ ಇನ್ನೊಬ್ಬ ಮಾಡಿದ್ದ, ಹೋಗಿ ಅವನ್ನ ಕೇಳು ಅಂದಂಗೆ ಅಲ್ವಾ ನೀನ್ ಎಕ್ಸ್ಪ್ಲನೇಷನು? ನೀನಂತ ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ. ಈ ಕಾಗೆಗೆ ಹಂಗಿದೆ ಗೊತ್ತಾ, ಇವರು ಅದ್ರಲ್ಲಿ ಹೇಳೋರು ಗೊತ್ತಾ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾರಿಟಿಯಾಗಿ ಹೇಳ್ತೀನಿ ನೋಡಿ. ಈ ಕಾಗೆ ಗ್ಯಾಂಗಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರನ್ನ ಅವ್ರು ಬೀಳ್ಸೋಬೇಕು ಅಂತ ಇದ್ದಾರೆ, ಎಲ್ಲರಿಗೂ ಆಲ್ರೆಡಿ ಗೊತ್ತು. ಯಾರ್ಯಾರು ಸೌಜನ್ಯ ಬಗ್ಗೆ ಮಾತಾಡ್ತಾರೋ ಅವ್ರಿಗೆಲ್ಲ ಏನೋ ಒಂದು ಕೆಟ್ಟ ಹೆಸರು ತರಬೇಕು, ಅವ್ರು ಓಡಿಸ್ಬೇಕು. ಇಲ್ಲ ದುಡ್ಡು ಇಸ್ಕೊಂಡವನೇ, ಇಲ್ಲ ಅದು ಇದು ಏನೋ ಒಂದು ಹೇಳ್ಬೇಕು, ಓಡಿಸ್ಬೇಕು. ಸೊ ಇಷ್ಟ ಆಗ್ತಾ ಇರೋದು. ಸಿಗೋಣ ಸಮೀರ್. ನನ್ನ ಕೊನೆದಾಗಿ ಹೇಳ್ತಿದ್ದೇನು ಗೊತ್ತಾ, ಇಷ್ಟೆಲ್ಲ ಪ್ರಾಬ್ಲಮ್ ಜೊತೆ ಸತ್ಯ ಬೇಕು ಅಂತ ಇದೆಯಾ ಗೊತ್ತಾ? ಆದ್ರೂ ಬಿಟ್ಟು ಯಾಕೆ ಬೇಕು ನನಗೆ ಅನ್ಕೊಂಡು ಊರೇ ಬಿಟ್ಟು ಹೊಂಟೋಗ್ಬಿಡು, ಬೆಸ್ಟ್. ಯಾಕೆ ಗೊತ್ತಾ, ಸತ್ಯ ಕೇಳಿದ್ರೆ ಜೊತೆಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋವಂತ ಯಾರು ಇರಲ್ಲ. ಅಂತ ಕಾಗೆಗಳು ಬರೀ ಕಾಗೆ ಹರಿಸಿದ್ರೆ ಮಾತ್ರ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಸಮೀರ್, ನೆಕ್ಸ್ಟ್ ನಿಮ್ ಲೈಫ್ ಚೆನ್ನಾಗಿರ್ಲಿ.